ಇದಕ್ಕೆ ನಾವು ಜಿಲ್ಲಾಡಳಿತ ಹೊಣೆ ಮಾಡಬೇಕಾ, ತುಮಕೂರು ಕಾರ್ಪೊರೇಷನ್ ಹೊಣೆ ಮಾಡಬೇಕಾ, ರಾಷ್ಟ್ರೀಯ ಹೆದ್ದಾರಿನ ಹೊಣೆ ಮಾಡಬೇಕಾ ಗೊತ್ತಿಲ್ಲ ಸರ್. ಇದರಲ್ಲಿ ಈ ಥರ ಅವ್ಯವಸ್ಥೆಗಳಾದರೆ ರೈತರ ಪರಿಸ್ಥಿತಿ ಏನಾಗಬೇಕು? ಒಬ್ಬ ರೈತ ಮಾರ್ಕೆಟಿಗೆ ತರಕಾರಿ ತಗೊಂಬರ್ಬೇಕು, ಹೆಂಗೆ ಬರ್ಬೇಕು, ಅವ್ನು ಹೆಂಗೆ ಹೋಗ್ಬೇಕು? ಮನುಷ್ಯ ಓಡಾಡೋಕ್ಕೆ ಆಗ್ತಾ ಇಲ್ವಲ್ಲ. ಇಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡಿದ್ರೆ ರೋಡ್ ಡ್ಯಾಮೇಜ್ ಆಗಿ ಈ ಥರ ಸಮಸ್ಯೆ ಆಗ್ತಾ ಇದೆ ಅಷ್ಟೇ. ಬ್ರ್ಯಾಂಡ್ಗಳು ಮೊನ್ನೆ ನನ್ನ ಗಾಡಿ ಆಕ್ಸಿಡೆಂಟ್ ಆಯ್ತು ಸರ್. ಇಲ್ಲಿ ಬ್ರೇಕ್ ಹಾಕ್ಬಿಟ್ಟೆ, ಇಂಜನ್ ಬಂದ್ಬಿಟ್ಟು ಹೊಡೆದ್ಬಿಟ್ಟ. ಏನು ಮಾಡಲಿ ನೋಡಿ, ಈ ಥರ ಹಳ್ಳಿಗಳಲ್ಲಿ ಕೇಳೋನೇ ಇಲ್ವೇ? ದುಡ್ಡು ಮಾತ್ರ ಕಂದೆ ಎಲ್ಲ ಕಟ್ಸ್ಕೊತಾರೆ, ಯಾವನು ಕೇಳೋನೇ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ ಅಂತರಸ್ಥಳೀಯ ಅಂಡರ್ ಪಾಸ್ ಬಳಿ ಇದ್ದೀನಿ. ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಸಿಕ್ಕಾಪಟ್ಟೆ ಗುಂಡಿಗಳಾಗ್ಬಿಟ್ಟು ಇಲ್ಲಿ ಡ್ರೈನೇಜ್ ನೀರೆಲ್ಲ ಹರ್ಕೊಂಡು ಇಲ್ಲಿ ಹೋಗ್ತಾ ಇದೆ ನೋಡಿ. ಇದ್ರ ಬಗ್ಗೆ ಒಂದು ಕವರೇಜ್ ಮಾಡೋಣ ಅಂತ ಬಂದಿದೆ. ಇಲ್ಲಿನ ಅಂತರಸ್ಥಳೀಯ ಅಂಡರ್ ಪಾಸ್ ಬಳಿ ಇರ್ತಕ್ಕಂಥ ಸ್ಥಳೀಯರು ಈ ಒಂದು ರೋಡಿನ ಅವ್ಯವಸ್ಥೆ ಬಗ್ಗೆ ಏನು ಹೇಳ್ತಾರೆ ಕೇಳ್ಬಿಡೋಣ ಬನ್ನಿ. ಅದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ಬಿಡಿ, ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ನಮ್ಮ ಅಂತರಸ್ಥಳೀಯ ಭಾಗದ ಸ್ಥಳೀಯರನ್ನ ಕೇಳೇ ಬಿಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಉಮಾಶಂಕರ್ ಅಂತ ಹೇಳಿ. ಇದು ಅಂತರಸ್ಥಳೀಯನೇ. ಇದು ಸುಮಾರು 3 ತಿಂಗಳ ಕಾಲ ಕಾಮಗಾರಿ ಮಾಡಿ ಅರ್ಧಬರ್ಧ ಕಾಮಗಾರಿ ಮಾಡಿ ಹೋಗಿದ್ದಾರೆ. ಅರ್ಧಬರ್ಧ ಕಾಮಗಾರಿ ಮಾಡಿರೋ ದಿನದಿಂದಲೂ ಇದೇ ರೀತಿ ಚರಂಡಿ ಅವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ಮನವಿಗಳನ್ನ ಕೊಟ್ಟಿದ್ದೇವೆ, ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದೀವಿ. ಆ ಹರಿಬಿಟ್ಟರು ಸಮೇತವಾಗಿ ಜಿಲ್ಲಾಡಳಿತ ಆಗಲಿ, ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಆಗಲಿ ಯಾವುದೇ ಒಂದು ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಇದಕ್ಕೆ ನಾವು ಜಿಲ್ಲಾಡಳಿತ ಹೊಣೆ ಮಾಡಬೇಕಾ, ತುಮಕೂರು ಕಾರ್ಪೊರೇಷನ್ ಹೊಣೆ ಮಾಡಬೇಕಾ, ರಾಷ್ಟ್ರೀಯ ಹೆದ್ದಾರಿನ ಹೊಣೆ ಮಾಡಬೇಕಾ ಗೊತ್ತಿಲ್ಲ ಸರ್. ಧೂಳು ಸಿಕ್ಕಾಪಟ್ಟೆ ಬರುತ್ತೆ. ಅರ್ಧಬರ್ಧ ಕಾಮಗಾರಿಗಳನ್ನ ಮಾಡಿದ್ದಾರೆ. ಇಲ್ಲಿಯ ಸ್ಥಳೀಯ ನಿವಾಸಿಗಳು ಜೀವನ ಮಾಡೋದೇ ದುಸ್ತರವಾಗಿದೆ. ಮಾನ್ಯ ಗೃಹ ಸಚಿವರ ತವರು ಕ್ಷೇತ್ರಕ್ಕೆ ಹೋಗೋ ಹೆದ್ದಾರಿ ಇದು. ಆ ತವರು ಕ್ಷೇತ್ರಕ್ಕೆ ಹೋಗೋ ಹೆದ್ದಾರಿನಲ್ಲಿ ಗೃಹ ಸಚಿವರು ಕಾರ್ನಲ್ಲಿ ಹೋಗ್ತಾರೆ, ಫಾರ್ಚುನರ್ ಕಾರ್ನಲ್ಲಿ ಹೋಗ್ತಾರೆ. ಅವ್ರಿಗೆ ಗೊತ್ತಾಗಲ್ಲ. ಈ ಕ್ಷಣ ಈ ಕಾಮಗಾರಿನ 5 ನಿಮಿಷಗಳ ಕಾಲ ಅವ್ರು ವೀಕ್ಷಣೆ ಮಾಡಿದ್ರೆ ನನ್ನ ಕ್ಷೇತ್ರ ಯಾವ ರೀತಿ ಇದೆ ನಮ್ಮ ಗೃಹ ಸಚಿವರಿಗೆ ಗೊತ್ತಾಗ್ತದೆ. ಇಲ್ಲ ನಮ್ಮ ಜನಪ್ರತಿಗಳನ್ನ ಒಳ್ಳೆ ಮಾಡಬೇಕು, ನಮಗೆ ಗೊತ್ತಿಲ್ಲ. ಇವತ್ತಿನ ದಿನ ಈ ಸ್ಮೆಲ್ಲು ಕುಡಿದ್ರೆ ಬರಬಾರ್ದು ಕಾಯಿಲೆಗಳು ಬರ್ತಾ ಇದೆ ಸರ್. ಅಧಿಕವಾಗಿ ಧೂಳು ಬರ್ತಿದೆ. ಈ ಅರ್ಧಬರ್ಧ ಕಾಮಗಾರಿಗಳು ಮಾಡಿದ್ದಾರೆ. ನಾವು ಹೈವೇಗ ರೋಡ್ನ ಕೇಳಿದರೆ ಸರ್ ಇದು ನಮಗೆ ಸಂಬಂಧಿಸಿಲ್ಲ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇದನ್ನು ಮಾಡಿರಿ ಅಂತಾರೆ. ಗಲಾಟೆ ಮಾಡಿ ನೀರು ಒರೆಸಿದ್ದೀವಿ, ಸುಮಾರು ಟೈಮು ಲೋಕಲರೇ ಸೇರಿ ನೀರು ಒರೆಸಿದ್ದೀವಿ. ಆ ಮುಂದೆಗಡೆ ಮೂಲೆಗೆ ಹೋದರೆ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಸರ್. ಇಲ್ಲಿ ಸ್ಥಳೀಯ ನಮ್ಮ ಶಾಸಕರಾಗಲಿ, ನಮ್ಮ ಕಾರ್ಪೊರೇಷನರಾಗಲಿ, ಜಿಲ್ಲಾಡಳಿತ ಆಗಲಿ ಇದುವರೆಗೂ ಯಾವುದೇ ಕ್ರಮಗಳನ್ನ ಕೈಗೊಳ್ಳದೇ ಇರುವುದು ನಮ್ಗೆ ಅಚ್ಚರಿಯಾಗಿದೆ. ನಾವು ಓಟ್ ಹಾಕಿ ಗೆಲ್ಸಿರೋದೇ ತಪ್ಪ ಇಲ್ಲ. ಇಲ್ಲಿ ಈಗ ಕಾರ್ಪೊರೇಷನ್ ಇವ್ರನ್ನ ಕೇಳೋಣ ಅಂದರೆ ಅವ್ರ ಅವಧಿ ಮುಗ್ದಿದೆ. ಈಗ ಜಿಲ್ಲಾಡಳಿತಕ್ಕೆ ಸಂಬಂಧಿಸಿದ್ದು ಜಿಲ್ಲಾಡಳಿತ ಇನ್ನೂ ಎಷ್ಟು ತಿಂಗಳು ಬೇಕು ಗೊತ್ತಿಲ್ಲ. ಮೊದಲು ಹೆಂಗೋ ರೋಡ್ ಚೆನ್ನಾಗಿತ್ತು, ಆ ರೋಡ್ನ CC ರೋಡ್ ಮಾಡಿದ್ರು. ಆ CC ರೋಡ್ ಮಾಡಿ ಇನ್ನೂ ಅಧ್ವಾನ ಮಾಡಿದ್ದಾರೆ ಸರ್. ಇಲ್ಲೇ ನೋಡಿ, ಇಲ್ಲೇ ನಿಮ್ಮ ಎದುರುಗಡೆ ಇಲ್ಲೇನೇನು ಮುಚ್ಚು ಮರ ಇಲ್ಲ. ಈ ಸ್ಲಮ್ ನೀರು ಎಲ್ಲಿಗೆ ಹೋಗ್ತೈತೆ? ಈ ಸ್ಮೆಲ್ಲಲ್ಲಿ ಇರೋಕ್ಕಾಗುತ್ತಾ? ಇಲ್ಲಿ ಸಿಕ್ಕಾಪಟ್ಟೆ ನಾಗರಿಕರಿಗಂತೂ ತೊಂದರೆ ಆಗಿದೆ ಸರ್. ಜನಪ್ರತಿನಿಧಿಗಳು AC ಕಾರ್ನಲ್ಲಿ ಬರ್ತಾರೆ, AC ಕಾರ್ನಲ್ಲಿ ಹೋಗ್ತಾರೆ. ಇಲ್ಲೇ ವಸ್ತುಸ್ಥಿತಿ ಅವ್ರಿಗೆ ಗೊತ್ತಿಲ್ಲ. ಮುಂದೆಗಡೆ ಫಾಲೋ 0 ಟ್ರಾಫಿಕ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೇ ಸಮಸ್ಯೆ ಗೊತ್ತಾಗಬೇಕು ಅಂದರೆ ಇಲ್ಲಿ 5 ನಿಮಿಷ ಇಳಿಬೇಕು. ಅವರು ಇಳ್ದು ಸುತ್ತಮುತ್ತಿನ ಪರಿಸರ ನೋಡಬೇಕು ಸರ್. ಇಲ್ಲಿ ಸುಮಾರು ಸತಿ ನಾವು ಅಲ್ಲೇ ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿರೋದಕ್ಕೆ ಬೆಲೆ ಇಲ್ಲ. ನಾಗರಿಕರಿಗೆ ಬೆಲೆ ಇಲ್ದಂಗೆ ಆಗಿದೆ. ರಾಜಕೀಯ ಅಷ್ಟೇ. ನಾಗರಿಕರಿಗೆ ಯಾರು ಓಟ್ ಹಾಕಿ ಗೆಲ್ಸಿರೋರಿಗೆ 1 ಪೈಸದ್ದು ಬೆಲೆ ಇಲ್ಲ. ಇವುಗಳೆಲ್ಲ ಸತ್ತಂತೆ ಇದ್ದಾರೆ, ಅದಂತೂ ಸತ್ಯವಾದ ಮಾತು. ಇಷ್ಟು ಜನ ಓಡಾಡ್ತಾರೆ, ಹೆದ್ದಾರಿ ಕಾಣಲ್ಲ, ನಮ್ಮ ಅಧಿಕಾರಿಗಳು ಕಾಣಲ್ಲ ಅಂದರೆ ಅವರೆಲ್ಲ ಇದ್ದು ಸತ್ತಂತೆ. ಸತ್ಯ ಸರ್ ಅದು. ಎಷ್ಟು ಸಾರಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಮೊನ್ನೆ CC ರೋಡ್ ಮಾಡಿದ್ದಾರೆ. ಆ CC ರೋಡ್ ಕಾಮಗಾರಿನ ಅರ್ಧಬರ್ಧ ಮಾಡಿದ್ದಾರೆ. ಈ ಕಾಮಗಾರಿ ಮಾಡಬಾರ್ದು, ಇಲ್ಲ ಮಾಡಿದರೆ ಕಂಪ್ಲೀಟ್ ಮಾಡಬೇಕು. ಇದು ಒಂದು ಬ್ರಿಡ್ಜು ಅಂತಲ್ಲ, ಮುಂದೆ ಒಂದು ಶ್ರೀದೇವಿ ಕಾಲೇಜ್ ಹತ್ರ ಒಂದು ಬ್ರಿಡ್ಜ್ ಇದೆ, ಅಲ್ಲೂ ಅಧ್ವಾನ ಮಾಡಿದ್ದಾರೆ. ವೆಹಿಕಲ್ ಸವಾರರಿಗೆ ಭಾಳ ರಿಸ್ಕ್ ಆಗಿದೆ ಸರ್. ಇದಕ್ಕೆ ಇವತ್ತು ನೀವು ಬಂದಿದ್ದೀರಾ, ಇನ್ನೂ ನಾವು ಸ್ವಲ್ಪ ಗಮನಕ್ಕೆ ಹಾಕೊಳ್ಳಿ. ಅವರು ನಮ್ಮ ಗೃಹ ಸಚಿವರು ಏನಂತಾರೆ ಇದಕ್ಕೆ, ಒಂದು ಬೈಠಕ್ ತಗೊಳ್ಳಿ. ಗೃಹ ಸಚಿವರು ಈ ಸಣ್ಣದಿದು ದೊಡ್ಡದಲ್ಲ, ಅವರು ಎಚ್ಚೆತ್ಕೋಬೇಕು. ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ಳಲ್ಲ ಬಿಡಿ, ಅವರು ನಿದ್ರಾವಸ್ಥೆಯಲ್ಲಿದ್ದಾರೆ. ಈ ಒಂದು ಕಳಪೆ ಆಗಿರೋ ರೋಡು ಆದಷ್ಟು ಬೇಗ
ರೆಡಿ ಮಾಡಲಿ ಅಂತ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊತೀನಿ. ದಯವಿಟ್ಟು ಈ ಒಂದು ರೋಡ್ನ ಆದಷ್ಟು ಬೇಗ ಸರಿ ಮಾಡಿದರೆ ನಮ್ಮ ಪ್ರಯಾಣಿಕರಿಗೆ ಹಾಗೆ ನಾಗರಿಕರಿಗೆ ತುಂಬ ಸಹಾಯ ಆಗುತ್ತೆ ಅಂತ ಕೇಳ್ತಾ ಬನ್ನಿ, ಈಗ ನಿಮಗೆ ನಾನು ಈ ವಿಡಿಯೋದಲ್ಲಿ ಎಲ್ಲ ತೋರಿಸ್ಕೊಂಡು ಹೋಗ್ತೇನೆ. ಹೇಗಿದೆ ನೋಡಿ ಒಂದ್ಸರಿ ಬನ್ನಿ. ಸರ್ ನಮಸ್ಕಾರ. ಇದು ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆ ಸ್ಮಾರ್ಟ್ ಸಿಟಿ. ಈ ಅವ್ಯವಸ್ಥೆ ನೋಡಿ, ಇಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಟ್ಯಾಕ್ಸ್ ಕಟ್ತಾರೆ. ಈ ಥರ ಅವ್ಯವಸ್ಥೆಗಳು ಬೇಕಾ? ಈ ಟ್ರಾಫಿಕ್ ಪೊಲೀಸ್ನವ್ರು ಇರ್ತಾರೆ, ಅವರು ಎಲ್ಲಿಲ್ಲದೆಲ್ಲ ಫೈನ್ ಹಾಕಕ್ಕೆ ನಿಂತ್ಕೊಂತಾರೆ ಸರ್ಕಾರಕ್ಕೆ ದುಡ್ಡು ಒದಗಿಸ್ಕೊಡೋಕ್ಕೆ. ಎಲ್ಲೋದ್ರು ಅವರು ಕಣ್ಣಿಗೆ ಕಾಣ್ತಾ ಇಲ್ವಲ್ಲ. ಇಂಥ ಅಡ್ಮಿನಿಸ್ಟ್ರೇಟಿವ್ ಬೇಕಾ ನಮಗೆ? ಇಂಥ ಇದರಲ್ಲಿ ಈ ಥರ ಅವ್ಯವಸ್ಥೆಗಳಾದರೆ ರೈತರ ಪರಿಸ್ಥಿತಿ ಏನಾಗಬೇಕು? ಒಬ್ಬ ರೈತ ಮಾರ್ಕೆಟಿಗೆ ತರಕಾರಿ ತಗೊಂಬರ್ಬೇಕು, ಹೆಂಗೆ ಬರ್ಬೇಕು, ಅವ್ನು ಹೆಂಗೆ ಹೋಗ್ಬೇಕು? ಮನುಷ್ಯ ಓಡಾಡೋಕ್ಕೆ ಆಗ್ತಾ ಇಲ್ವಲ್ಲ. ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅಡ್ಮಿನಿಸ್ಟ್ರೇಟಿವ್ ಇನ್ ಕರ್ನಾಟಕ? ವೆರಿ ಬ್ಯಾಡ್ ಆಲ್ಸೋ ದಿಸ್. ಐ ಡೋಂಟ್ ಲೈಕ್ ದಿಸ್ ಗೌರ್ನಮೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಾಮಿ ನಮಸ್ತೆ. ಇಲ್ಲಿನ ಒಂದು ರೋಡಿನ ವ್ಯವಸ್ಥೆ ಹೇಗಿದೆ ಸ್ವಾಮಿ? ಸರ್, ಇದು ತುಂಬಾ ದೊಡ್ಡ ದೊಡ್ಡ ಗಾಡಿಗಳು ಓಡಾಡೋದ್ರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಗುಂಡಿಗಳು, ಇಲ್ಲಿ ನೀರೆಲ್ಲ ಬಂದು ಅದೇ ಕೊಚ್ಚೆ ನೀರೆಲ್ಲ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಷ್ಟೇ. ಇಲ್ಲಿ ಇನ್ನೇನು ಸಮಸ್ಯೆ ಇಲ್ಲ. ನೀರುಗಳು ಒಂದು ಪ್ರಾಬ್ಲಮ್ ಇಂದ ಇಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡಿದ್ರೆ ರೋಡ್ ಡ್ಯಾಮೇಜ್ ಆಗಿ ಈ ತರ ಸಮಸ್ಯೆ ಆಗ್ತಾ ಇದೆ ಅಷ್ಟೇ. ಹಾಗೇನೆ ಸಿಸಿ ರೋಡ್ ಕೂಡ ಕಂಪ್ಲೀಟ್ ಆಗಿಲ್ವಲ್ಲ, ಅದು ಹಾಗೆ ಇದೆ. ಅದೇ ಎಲ್ಲ ಕೆತ್ತಿ ಎಲ್ಲ ಬಿಟ್ಟು ಹಂಗೆ ಹೋಗಿದ್ದಾರೆ. ಅಲ್ಲ ತುಂಬಾ ವರ್ಷ ಆಯ್ತು, ತುಂಬಾ ತಿಂಗಳಾಯ್ತು, ಇನ್ನೂ ಏನು ಆಗಿಲ್ಲ. ಇದಕ್ಕೆ ಏನು ಆದಷ್ಟು ಬೇಗ ಇದ್ರ ಬಗ್ಗೆ ಅಧಿಕಾರಿ ಬೇಗ ಸರ್ಕಾರದ ವತಿಯಿಂದ ಇದೆಲ್ಲ ಬೇಗ ಕೆಲಸ ಆಗ್ಲಿ, ಸಿಸಿ ರೋಡ್ ಬೇಗ ಆಗ್ಲಿ. ಓಕೆ ಸ್ವಾಮಿಗಳೇ. ಇದಿಷ್ಟು ನಮ್ಮ ತುಮಕೂರಿನ ಅಂತರಸ್ಥಳೀಯ ಅಂಡರ್ ಪಾಸ್ ಬಳಿ ಇರ್ತಕ್ಕಂಥ ಜನರು ಈ ಒಂದು ರೋಡಿನ ಅವ್ಯವಸ್ಥೆ ಬಗ್ಗೆ ಸಿಕ್ಕಾಪಟ್ಟೆ ಬೇಜಾರಲ್ಲಿ ಮಾತಾಡಿದ್ದಾರೆ. ನಿಜವಾಗ್ಲೂ ನನಗೂ ಕೂಡ ಎಷ್ಟು ಇದನ್ನಿಸ್ತಂದ್ರೆ ಇಲ್ಲಿ ವೆಹಿಕಲ್ಗಳು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಡ್ರೈನೇಜ್ ನೀರೆಲ್ಲ ಹರ್ಕೊಂಡು ಬರ್ತಾ ಇದೆ. ಈ ಡ್ರೈನೇಜ್ ನೀರೆಲ್ಲ ಹರ್ಕೊಂಡು ಬಂದು ಇಲ್ಲಿ ಚರಂಡಿಗೆ ಹೋಗ್ತಾ ಇದೆ. ಇದು ಕೆಟ್ಟ ಸ್ಮೆಲ್ ಹೊಡಿತಾ ಇದೆ. ಇಲ್ಲಿನ ಭಾಗದ ಜನರು ಅದು ಹೇಗಿರ್ತಾರಂತ ನಾಕಾಣೆ. ದಯವಿಟ್ಟು ಈ ಒಂದು ಏನು ಈ ರೋಡೆಲ್ಲ ಹದಗೆಟ್ಟಿರೋ ಕಾರಣ ಇದ್ರ ಬಗ್ಗೆ ಇಲ್ಲಿನ ಅಧಿಕಾರಿಗಳು ಆದಷ್ಟು ಬೇಗ ಗಮನ ಹರಿಸಿ ಈ ಒಂದು ರೋಡ್ನ ವ್ಯವಸ್ಥೆನ ಮಾಡಿಕೊಡ್ಬೇಕು. ಹಾಗೆ ಇಲ್ಲಿ ಒಬ್ರು ಹೇಳಿದ್ರು, ಫ್ಯಾನ್ಗಳು ಮೊನ್ನೆ ನನ್ನ ಗಾಡಿ ಆಕ್ಸಿಡೆಂಟ್ ಆಯ್ತು ಸರ್. ಇಲ್ಲಿ ಬ್ರೇಕ್ ಹಾಕ್ಬಿಟ್ಟೆ, ಇಂಜನ್ ಬಂದ್ಬಿಟ್ಟು ಹೊಡೆದ್ಬಿಟ್ಟ. ಏನು ಮಾಡಲಿ ನೋಡಿ, ಈ ಥರ ಹಳ್ಳಿಗಳಲ್ಲಿ ಕೇಳೋನೇ ಇವೆ. ದುಡ್ಡು ಮಾತ್ರ ಕಂದೆ ಎಲ್ಲ ಕಟ್ಸ್ಕೊತಾರೆ, ಯಾವನು ಕೇಳೋನೇ. ತುಂಬ ಓಡಾಡ್ತಾವೆ. ಒಂದು ಬಿಟ್ಟು ಸಾಯಂಕಾಲ ಸರ್ ನೈಟು 8 ಗಂಟೆಗೆ ಹೊಡೆದ್ಬಿಟ್ಟ ಬಂದು ನಮಗೆ ಏನು ಮಾಡೋದು ಹೇಳಿ? ಏನು ನೋಡಿ ನೈಟಲ್ಲಿ ಒಂದು ಸರಿ ನನಗೆ ಬರ್ತಿದ್ದೆ ಸರ್, ಆಕ್ಸಿಡೆಂಟ್ ಆಗೋಯ್ತು, ಹಿಂದಿಂದ ಒಂದು ಹೊಡೆದ್ಬಿಟ್ರು. ಈ ರೋಡ್ಗಳು ಸಿಕ್ಕಾಪಟ್ಟೆ ಗುಂಡಿಗಳು ಇರೋದ್ರಿಂದ ಗೊತ್ತೇ ಆಗಲ್ಲ ಅಂತೇಳಿ ಅವರು ಹೇಳಿದ್ ನೋಡ್ತಾ ಇದ್ರೆ ನನಗೂ ಒಂಥರ ಬೇಜಾರಾಯಿತು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಗಮನ ಹರಿಸಿ ಈ ಒಂದು ರೋಡ್ನ ವ್ಯವಸ್ಥೆನ ಆದಷ್ಟು ಬೇಗ ಸರಿ ಮಾಡಿಕೊಡ್ಬೇಕಂತ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಓದಿದ ಕೇಳ್ಕೊತಿದ್ದೆ. ಇದು ನನ್ನ ಆರ್ಡರ್ ಅಲ್ಲ, ಇದು ನನ್ನ ಮನವಿ ಅಷ್ಟೇ. ಯಾಕಂದರೆ ಇಲ್ಲಿ ಸುಮಾರು ಜನ ರೈತರುಗಳು ಕೂಡ ಇಲ್ಲಿ ಪ್ರತಿದಿನ ಸಾವಿರಾರು ಜನ ಇಲ್ಲಿ ಮಾರ್ಕೆಟಿಗೆ ಓಡಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹಾಗೆ ಸ್ಕೂಲ್ಗಳು, ಇಲ್ಲೆಲ್ಲ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಇದೆ, ಹಾಗೆ ಸುಮಾರು ಸ್ಕೂಲ್ಗಳೆಲ್ಲ ಇದಾವೆ. ಇಲ್ಲಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಕ್ಕಂತಹ ಶಾಲಾ ವಾಹನಗಳು ಓಡಾಡ್ತಾ ಇರ್ತಾವೆ. ನೋಡಿ, ಈ ಥರ ಒಂದು ರೋಡ್ನ ವ್ಯವಸ್ಥೆ, ಈ ಥರ ಒಂದು ಸ್ಮೆಲ್ ಇದ್ದರೆ ಇಲ್ಲಿನ ಭಾಗದ ಜನರಿಗೆ ನಿಜವಾಗ್ಲೂ ಆರೋಗ್ಯ ಹದಗೆಟ್ಟು ಅವರು ಭಾಳ ಒಂದು ಅನಾರೋಗ್ಯನ ಅನುಭವಿಸ್ಬೇಕ ಒಂದು ಪರಿಸ್ಥಿತಿ ಬರೋ ಚಾನ್ಸಸ್ ಇದೆ. ಆದಷ್ಟು ಬೇಗ ಇದು ಸರಿ ಹೋಗಲಿ ಅಂತ ನಾನು ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಜೈ ಕರ್ನಾಟಕ.